ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ. ಎಲ್ಲರೂ ಕೇಳ್ತಿದ್ದಂಥ ಪ್ರಶ್ನೆ ಏನಪ್ಪ ಅಂದರೆ, ಅಕ್ಕ ಫೋನ್ ಯಾರಿಗೆ ಕೊಟ್ರಿ ಅಂತ ಕೇಳ್ತಿದ್ರಿ. ಅದಕ್ಕೆ ಯಾರಿಗೆ ಕೊಟ್ಟಿದ್ದೀನಿ ಅಂತ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಫಸ್ಟ್ ಆಫ್ ಆಲ್ ಏನಪ್ಪ ಅಂತಂದರೆ, ದಯವಿಟ್ಟು ಯಾರು ಮೆಸೇಜ್ ಮಾಡಿದ್ದೀರೋ ಅವ್ರಿಗೆಲ್ಲ ನಿಮಗೆ ಸಾರಿ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಹೇಳಿರೋದೇ ಒಂದು ಫೋನ್ ಅಲ್ವಾ, ಎಲ್ಲರಿಗೂ ಕೊಡೋಕ್ಕಾಗಲ್ಲ. ಆದರೂ ತುಂಬ ಜನ ಮೆಸೇಜ್ ಮಾಡಿದ್ರಿ, ಅಕ್ಕ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ನನಗೆ ಕೊಡಿ ಅಂತ ಕೇಳಿದ್ದೀರಾ. ಮತ್ತು ಇನ್ನು ಕೆಲವು ಜನ ಅಕ್ಕ ನಮ್ಮ ಕಾಲೇಜಲ್ಲಿ ನೋಟ್ಸ್ ಕಳಿಸ್ತಾರೆ, ಅದಕ್ಕೇನೆ ನನಗೆ ಯೂಸ್ ಆಗುತ್ತೆ ಕೊಡಿ ಅಂತ ಕೇಳಿದ್ದೀರಾ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಯಾಕಂದರೆ ನಾನು ಹೇಳಿರೋದು ಒಂದೇ ಫೋನು. ನನಗೆ ಅಂದರೆ ನೀವು ಕಳಿಸಿರೋ ಮೆಸೇಜ್ಗಳಲ್ಲಿ ನನಗೆ ಒಂದು 2-3 ಮೆಸೇಜ್ ಅಂತೂ ತುಂಬ ಮನಸ್ಸಿಗೆ ಇಷ್ಟ ಆಯಿತು. ಬಟ್ ಅದರಲ್ಲೂ ನನಗೆ ತುಂಬ ಬೇಜಾರಾಯಿತು, ಯಾಕಂದರೆ ನಾನು ಹೇಳಿರೋದು ಒಂದೇ ಫೋನು. ಪಾಪ ಇವ್ರು ಇಷ್ಟೊಂದು ಕಷ್ಟದಲ್ಲಿದ್ದಾರಲ್ಲ ಅಂತ ನನಗೆ ಅನಿಸ್ತಿತ್ತು. ಬಟ್ ಆದರೂ ನಾನು ಏನು ಮಾಡೋಕ್ಕಾಗುತ್ತೆ ಗೈಸ್, ಒಂದೇ ಫೋನ್ ಅಲ್ವಾ ನಾನು ಕೊಡೋಕ್ಕಾಗೋದು. ಬಟ್ ಅದರಲ್ಲಿ ನಾನು ಯಾರಿಗೆ ಸೆಲೆಕ್ಟ್ ಮಾಡಿದೆ ಅಂತಂದರೆ, ನನಗೆ ಒಂದು ಹುಡುಗ ಮೆಸೇಜ್ ಮಾಡಿದ, ಸಾಗರ್ ಅಂತ ಹುಡುಗ ಮೆಸೇಜ್ ಮಾಡಿದ್ದ ನನಗೆ. ಬಟ್ ಆ ಹುಡುಗ ಒಬ್ಬರು ಅಕ್ಕ ನಮ್ಮೂರಲ್ಲಿ ಒಬ್ರು ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಅವ್ರ ಮಗ ತುಂಬ ಚೆನ್ನಾಗಿ ಓದ್ತಿದ್ದಾರೆ. ಬಟ್ ಅವ್ರಿಗೆ ಫೋನೇ ಇಲ್ಲ. ಮುಂಚೆ ಕೀಪ್ಯಾಡ್ ಯೂಸ್ ಮಾಡ್ತಿದ್ರು, ಬಟ್ ಈಗ ಅವ್ರದ್ದು ಕೀಪ್ಯಾಡು ಹಾಳಾಗಿದೆಯಂತೆ. ಯಾರಾದರೂ ಏನಾದ್ರು ಕಾಲ್ ಮಾಡಬೇಕು ಅಂದರೆ ಪಕ್ಕದ ಮನೆಯವ್ರ ಹತ್ರ ಕಾಲ್ ಮಾಡಿಸ್ತಾರೆ. ಮತ್ತು ಆ ಹುಡುಗನ್ಗೂ ಏನಾದರೂ ಕಾಲೇಜ್ದು ಏನಾದರೂ ಬೇಕು ಅಂತಂದರೆ ಪಕ್ಕದ ಮನೆಗೆ ಹೋಗಿ ಹೋಮ್ವರ್ಕ್ ಮಾಡಿಕೊಂಡು ಬರ್ತಾನೆ ಅಂತೆಲ್ಲ ಕೇಳ್ತಿದ್ರು. ಆಮೇಲೆ ನಾನು ಕೇಳಿದೆ, ಆ ಹುಡುಗ ಏನು ಓದ್ತಿರೋದು ಅಂತ ಕೇಳಿದ್ದಕ್ಕೆ ನನಗೊಂದು ಸಖತ್ತು ಖುಷಿ ಆಯಿತು ಅದು ನೋಡಿ. ಬಟ್ ಸಖತ್ತು ಆಶ್ಚರ್ಯನೂ ಆಯ್ತು. ನಾನು ಏನು ಓದ್ತಿರೋದು ಅಂತ ಕೇಳಿದ ತಕ್ಷಣನೇ ಅದು ರಿಸಲ್ಟ್ ಕಳಿಸಿದ್ದೆ. ಆ ರಿಸಲ್ಟ್ ನೋಡಿನೇ ನಂಗೆ ಸಖತ್ತು ಖುಷಿಯಾಗಿ ನಾನೇ ಕಾಲ್ ಮಾಡಿದೆ ಅವ್ರಿಗೆ. ಅವರು ಏನೇ ಇದ್ರು ಕಾಲ್ ಮಾಡಿ ಅಂತ ನಂಗೆ ನಂಬರ್ ಕೊಟ್ಟಿದ್ರಲ್ಲ, ನಾನೇ ಕಾಲ್ ಮಾಡಿದೆ ಅವ್ರ ರಿಸಲ್ಟ್ ನೋಡಿ. ಅವ್ರು ಯಾವ ಊರು, ನೀವು ಏನು ಅಂತೆಲ್ಲ ತಿಳ್ಕೊಂಡಾದ್ಮೇಲೆ ಅವ್ರ ಮನೆ ಸ್ಟೋರಿ ಎಲ್ಲ ತಿಳ್ಕೊಂಡೆ. ಆವಾಗ ನನಗೆ ಸಖತ್ತು ಬೇಜಾರಾಯಿತು. ಬಟ್ ಕೊಟ್ಟರೆ ಯೂಸ್ ಆಗುತ್ತಲ್ವ ಪಾಪ ಇವ್ರಿಗೆ ಅಂತ ನನಗೆ ಪರ್ಸ್ನಲಾಗಿ ಅನಿಸ್ತು. ಕೇಳಿ, ಅದು ಅಲ್ಲದೆ ಹುಡ್ಗಂದು ಎಷ್ಟು ಪರ್ಸೆಂಟೇಜ್ ಅಂದರೆ 92% 10th ಈಗ ಲಾಸ್ಟ್ ಇಯರ್, ಈಗ ಫಸ್ಟ್ ಇಯರ್ ಓದ್ತಿದ್ದಾರಂತೆ, ಸೈನ್ಸ್ ತಗೊಂಡಿದ್ದಾರಂತೆ. ಸೊ ಅದಕ್ಕೆ ಅವ್ರಿಗೆ ಯೂಸ್ ಆಗುತ್ತೆ ಯಾಕೆ ನೀವು ಕೊಟ್ಟರೆ ಅಂತ ಹೇಳ್ದೆ. ಅದು ಹುಡುಗ, ಬಟ್ ತುಂಬ ಚೆನ್ನಾಗಿ ಓದ್ತಿದ್ದಾರೆ, ಯಾವುದೇ ರೀತಿ ಮಿಸ್ಗೈಡ್ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರಲ್ವ. ಬಟ್ ನನಗೇನಂದರೆ ಅವ್ರ ಮನೆ ಪರಿಸ್ಥಿತಿನೂ ಕೇಳಿ, ಮತ್ತು ಆ ಹುಡುಗ ಅಷ್ಟು ಚೆನ್ನಾಗಿ ಓದ್ತಿದ್ದಾನೆ ಅಂತಲೂ ಕೇಳಿ, ಬಿಡಿ ಏನು ಒಂದು ಫೋನ್ ಕೊಟ್ಟರೆ ಅದರಲ್ಲಿ ಏನಾಗುತ್ತೆ ಅಂತ ನನ್ನ ಮನಸ್ಸಿಗೆ ಅನಿಸ್ತು. ಸೊ ಅದಕ್ಕೇನೆ. ಬಟ್ ಆ ಹುಡುಗ ಇರೋದು ಊರಲ್ಲೇನೆ, ಅಂದರೆ ಹಳ್ಳಿಲೇನೆ. ಮತ್ತು ನಾನಿರೋದು ಬೆಂಗಳೂರಲ್ಲಿ, ನೀವು ಹೆಂಗೆ ತಗೊಂತೀರಾ ಅಂತಂದಾಗ ಅವಾಗ ಹುಡುಗ ಹೇಳ್ದ, ಅಕ್ಕ ಗೊತ್ತಿರೋರು ನಮ್ಮೂರ ಬಣ್ಣ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ, ನಾನು ಅವ್ರಿಗೆ ಹೇಳ್ತೀನಿ, ನೀವು ಎಲ್ಲಿ ಕಳಿಸ್ತೀರಾ ಅಲ್ಲಿಗೆ ಹೇಳ್ತೀನಿ ಅಂತಂದ. ಅದಾದ್ಮೇಲೆ ಸರಿಯಾಗಿ ಕಳಿಸ್ಕೊಟ್ಟೆ. ಆ ಹುಡುಗ ಪಾಪ ಆಮೇಲೆ ಊರಿಗೆ ತಲುಪಿಸಿದ್ರಂತೆ. ಆಮೇಲೆ ಆ ಹುಡುಗ ಇಸ್ಕೊಂಡು ಅವ್ರು ಕೊಟ್ರಂತೆ. ನೋಡಿ, ಈಗಿನ ಕಾಲದಲ್ಲಿ ಇಂಥ ಸ್ಟೂಡೆಂಟು ಇರ್ತಾರ ಅಂತ ನಂಗೆ ಸಖತ್ತು ಖುಷಿ ಆಯಿತು. ಯಾಕೆಂದರೆ ಏನೇ ಫ್ರೀಯಾಗಿ ಬರ್ತದೆ ಅಂದ್ರೂ ನಾವು ಇಟ್ಕೊಳ್ಳೋಣ ಅಂತ ನಾವೇ ನೋಡ್ತಿರ್ತೀವಿ. ಅಂಥದ್ರಲ್ಲಿ ಪಾಪ ಹುಡುಗ ಅವ್ರೂರಲ್ಲಿ ಯಾರೋ ಕಷ್ಟಪಡ್ತಿರೋದನ್ನ ನೋಡಿ ನನಗೆ ಮೆಸೇಜ್ ಮಾಡಿದೆ. ಅದು ನಂಗೆ ಸಖತ್ತು ಖುಷಿ ಆಯಿತು. ಬಟ್ ಅವನು, ನಾನು ಈ ಥರ ಫೋನ್ ಕೊಟ್ಟರು, ಈ ಥರ ಇದು ಮಾಡಿದ್ರು, ನಾನೇ ಇಸ್ಕೊಟ್ಟೆ, ಈ ಥರ ಅವ್ರಿಗೆ ಮೆಸೇಜ್ ಮಾಡಿದೆ ಅಂತೆಲ್ಲ ಅವ್ನು ಹೇಳ್ಬೋದಿತ್ತು. ಬಟ್ ಅವನೇನೆ ಇಲ್ಲಕ್ಕ ಹೇಳ್ಬೇಡಿ ಅಂತ ಅಂದ. ಬಟ್ ನನಗೆ ಖುಷಿಯಾಗಿ ನಾನು ಅವನ ಹೆಸರು ಹೇಳ್ತಿರೋದು ಅಷ್ಟೇ, ಸಾಗರ್ ಅಂತ ಹುಡುಗನ ಹೆಸರು. ನನಗಂತೂ ಸಖತ್ ಖುಷಿ ಆಯಿತು. ಬಟ್ ಅವನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಯಾಕಂದರೆ ಅವನಿಗೆ ದೇವರು ಆರೋಗ್ಯ ಆಯುಷು ಕೊಟ್ಟು ಕಾಪಾಡಲಿ. ಬಟ್ ಅವ್ರ ಮನೆಯವ್ರಿಗೂ ಅಷ್ಟೇನೆ ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಗೈಸ್, ನಾನು ಕೊಟ್ಟಿರೋದು ಒಂದು ಫೋನ್. ಬಟ್ ನನಗೆ ಅಂಥವ್ರು ಕೊಟ್ನಲ್ಲ ಅಂತ ನನಗೂ ಒಂಥರ ಖುಷಿ ಅನಿಸ್ತು. ಬಟ್ ಅವ್ರಿಗೂ ಅದರಿಂದ ಪಾಪ ಯೂಸ್ ಆಗುತ್ತಲ್ಲ, ಅದೇ ನನಗೊಂದು ದೊಡ್ಡ ಖುಷಿ ಅಷ್ಟೇನೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ನಾನು ಆಲ್ರೆಡಿ ಮೊನ್ನೆ ಎಲ್ಲ ನಿಮ್ಗೆ ಹೇಳ್ತಿದ್ದೆ, ಯಾರು ನಮ್ಗೆ ಗೊತ್ತಿರೋರೇ ಮೆಸೇಜ್ ಮಾಡಲ್ಲ, ಮತ್ತು ನಮ್ಗೆ ಗೊತ್ತಿರೋ ಅಕ್ಕಪಕ್ಕದವರೇ ಒಂದು ಕಮೆಂಟ್ ಮಾಡಲ್ಲ, ರಿಪ್ಲೈ ಮಾಡಲ್ಲ ಅಂತ ನಾನೇ ನಿಮ್ಮ ಜೊತೆ ಹೇಳ್ತಿದ್ದೆ. ಬಟ್ ಆ ಕೂಗು ಆ ದೇವ್ರಿಗೆ ಕೇಳಿಸ್ತೋ ಏನೋ ಗೊತ್ತಿಲ್ಲ. ನೋಡಿ, ರಾಘವೇಂದ್ರ ಹುಣಸೂರು ಸರ್ ಅವರು ನನಗೆ ಮೆಸೇಜ್ ಮಾಡಿದ್ದಾರೆ. ಅದ್ ನೋಡಂತೂ ನಂಗೆ ಸಖತ್ತು ಖುಷಿ ಆಯಿತು. ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಕಾಲ್ ಮಾಡಿ ಹೇಳಿದೆ, ಈ ಥರ ಇವ್ರಿಗೆ ಮೆಸೇಜ್ ಮಾಡಿದ್ದಾರೆ ಅಂತ. ಆ ಖುಷಿನ ಎಂಜಾಯ್ ಮಾಡೋ ಅಷ್ಟರಲ್ಲೇ ನೆಕ್ಸ್ಟ್ ಡೇ, ಅಂದರೆ ನಿನ್ನೆ, ಅದಾದ್ಮೇಲೆ ಮತ್ತೆ ನಿನ್ನೆ ಐಶ್ವರ್ಯ ಮೇಡಮ್ ನನಗೆ ಮೆಸೇಜ್ ಮಾಡಿದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಸರ್ ಅವ್ರ ಮಗಳು ನನಗೆ ಮೆಸೇಜ್ ಮಾಡಿದ್ದಾರೆ, ನಿಮ್ಮದು ವಿಡಿಯೋಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂತ ಸರ್ ಅವ್ರ ಮಗಳು ನನಗೆ ಮೆಸೇಜ್ ಮಾಡಿದ್ದಾರೆ. ಅದಂತೂ ಇನ್ನೂ ಖುಷಿ ಆಯಿತು. ಬಟ್ ನೋಡಿ, ನಾವು ಎಲ್ಲೋ ಏನೋ ಒಂದು ಚಿಕ್ಕದಾಗಿ ಆಸೆ ಪಡ್ತಿರ್ತೀವಿ. ಬಟ್ ನಮ್ಮ ಹಾರ್ಡ್ ವರ್ಕ್ಗೆ, ನಮ್ಮ ಡೆಡಿಕೇಶನ್ಗೆ ದೇವರು ಒಂದು ಒಳ್ಳೇದು ಮಾಡ್ತಾನೆ ಅನ್ನೋದಕ್ಕೆ ಇದೇ ಉದಾಹರಣೆ. ನಿಜ, ನಾನೇ ನಿಮ್ಮ ಜೊತೆ ಎಷ್ಟು ಬೇಜಾರು ಮಾಡ್ಕೊಂಡು ಹೇಳ್ತಿದ್ದೆ ಅಲ್ವಾ, ನಮ್ಗೆ ಗೊತ್ತಿರೋರೇ ಮಾಡಲ್ಲ ಪಾಪ, ನೀವು ನನ್ಗೆ ಕಮೆಂಟ್ ಮಾಡ್ತೀರ ಅಂತ. ಆದರೆ ಆ ದೇವರು ನೋಡಿ ಎಷ್ಟು ಇದು ಅಂದರೆ, ಎಷ್ಟು ಬೇಗನೆ ಅದು ರಿಪ್ಲೈ ಸಿಕ್ತು ನನಗೆ ಅಂತಂದರೆ. ಬಟ್ ಇನ್ನೊಂದು ಏನು ಅರ್ಥ ಆಯ್ತಪ್ಪ ಅಂತಂದರೆ, ಹಾರ್ಡ್ ವರ್ಕು ಕನ್ಸಿಸ್ಟೆನ್ಸಿ ಇದ್ದರೆ ನಮ್ಮ
ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಬಟ್ ಏನಪ್ಪಾ ಅಂದ್ರೆ ವೆಯ್ಟ್ ಮಾಡ್ಬೇಕಷ್ಟೇ. ಸಡನ್ನಾಗೆ ಎಲ್ಲ ಸಿಕ್ಬೇಕು ಅಂತಂದ್ರೆ ಆಗಲ್ಲ. ಬಟ್ ಇನ್ನೊಂದೇನಂದ್ರೆ ಎಲ್ಲ ಫೀಲ್ಡಲ್ಲೂ ಕಷ್ಟ ಇದ್ದೇ ಇರುತ್ತೆ. ಯಾವ ಫೀಲ್ಡಲ್ಲಿ ತಾನೇ ಇರಲ್ಲ ಹೇಳಿ? ಇವಾಗ ರೈತರು ಅಂತಂದ್ರೆ ಅವ್ರಿಗೆ ಅದೊಂದು ಕಷ್ಟ ಇರುತ್ತೆ ಪಾಪ. ಆ ಮಳೆಯಲ್ಲಿ ಬಿಸಿಲಲ್ಲಿ ಅವರು ಬಿತ್ತನೆ ಮಾಡೋ ಟೈಮಲ್ಲಿ ಅವ್ರು ಅದನ್ನ ಮನೆಗೆ ತರೋಷ್ಟ್ರಲ್ಲಿ ಪಾಪ ಅವ್ರಿಗೆ ಅದೊಂದು ಕಷ್ಟ ಇರುತ್ತೆ. ಮತ್ತೆ ಈ ಬೆಂಗಳೂರು ಫ್ಯಾಕ್ಟ್ರಿಗೆ ಹೋಗೋರು, ಮತ್ತೆ ಮನೆ ಕೆಲ್ಸಕ್ಕೆ ಹೋಗೋರು, ಮತ್ತೆ ಇನ್ನು ಲ್ಯಾಬ್ಗೆ ಹಾಸ್ಪಿಟಲ್ಗೆ ಕೆಲ್ಸಕ್ಕೆ ಹೋಗೋರು, ಅವ್ರಿಗೆ ಆದಂತ ನೋವು ಅವ್ರಿಗೆ ಇರುತ್ತೆ ಅಲ್ವಾ? ಅದ್ರಲ್ಲೂ ಕೆಲವ್ರು ಅನ್ಕೋಬಹುದು ಈ ವಿಡಿಯೋಸ್ ಮಾಡೋರ್ದೆ ಈಸಿ, ವ್ಲಾಗ್ಸ್ ಮಾಡೋರ್ದೆ ಈಸಿ, ಅವ್ರಿಗೆ ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತ ಅನ್ಕೊಂಡಿರ್ತಾರೆ ಕೆಲವ್ರು, ಎಲ್ಲಾರು ಅಲ್ಲ ಕೆಲವ್ರು. ಬಟ್ ಅವ್ರಿಗೆ ಅದ್ರಿಂಚೆ ಎಷ್ಟು ಶ್ರಮ ಇದೆ ಅಂತ ವಿಡಿಯೋ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಒಂದ್ಸಲ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಮತ್ತೆ ಟೇಕ್ ತಗೋಬೇಕು, ಇನ್ನೊಂದ್ಸಲ ಚೆನ್ನಾಗ್ ಬಂದಿಲ್ಲ ಅಂದ್ರೆ ಆಗ್ಲೂ ಟೇಕ್ ತಗೋಬೇಕು. ಬಟ್ ಎಡಿಟ್ ಮಾಡ್ಬೇಕು, ಅದು ಅಪ್ಲೋಡ್ ಮಾಡ್ಬೇಕು, ನೆಟ್ವರ್ಕ್ ಕರೆಕ್ಟ್ ಆಗಿರ್ಬೇಕು, ಎಲ್ಲ ಎಷ್ಟು ಕಷ್ಟ ಇರುತ್ತೆ ಅಂತಂದ್ರೆ ಅದು ಫೋನ್ ನೋಡ್ತಾನೆ ಇರಬೇಕು. ಒಂಥರ ಒಂದ್ಸಲ ಚೆನ್ನಾಗ್ ಬಂದಿಲ್ಲ ಅಂದಾಗ ಮತ್ತೆ ಮಾಡಬೇಕು ಅಂತ ಬೇಕಾ ಅಂತ ಅನ್ಸ್ಬಿಟ್ಟಿರುತ್ತೆ. ಎಸ್ಪೆಷಲಿ ನನಗೆ ಆ ಥರ ಅನಿಸಿದೆ. ಬಟ್ ಯಾವುದು ಏನು ಈಸಿ ಅಲ್ಲ ಗೈಸ್, ಎಲ್ಲನೂ ಕಷ್ಟನೇ. ಬಟ್ ಏನಪ್ಪಾ ಅಂತಂದ್ರೆ ಮಾಡಲೇಬೇಕು. ಬಟ್ ನನಗಂತೂ ಸಖತ್ ಖುಷಿ ಆಯಿತು. ಈ ಖುಷಿಗೆ ಕಾರಣನೇ ನೀವು. ಯಾಕಂದ್ರೆ ನೀವು ಕೊಟ್ಟಿರೋ ಸಪೋರ್ಟ್ಗೆ ಇವತ್ತು ಜನ ನಮ್ಮನ್ನ ಗುರುತಿಸ್ತಿದ್ದಾರೆ ಅಂತಂದ್ರೆ, ಸುನಂದಕ್ಕ, ರತ್ನಾಕ ಅಂತ ಗುರುತಿಸ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣನೇ ನೀವು. ಮತ್ತೆ ತುಂಬ ಜನ ನ್ಯಾಚುರಲ್ ಆಗಿ ಬರ್ತಿದೆ ನಿಮ್ಮ ವಿಡಿಯೋಸು, ನ್ಯಾಚುರಲ್ ಆಗಿ ಬರ್ತಿದೆ ಅಕ್ಕ ಅಂತೆಲ್ಲ ಕಳಿಸ್ತಿದ್ದೀರಾ. ತುಂಬ ಥ್ಯಾಂಕ್ಸ್. ಮತ್ತೆ ರಿಪ್ಲೈ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸೊ ಅದಕ್ಕೆ ನಾನು ವಿಡಿಯೋದಲ್ಲೇ ತಿಳಿಸೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ, ಓಕೆನಾ? ನನ್ನ ಕಡೆಯಿಂದ ನಾನು ಹೇಳ್ತಿರೋದು. ಬಟ್ ಇನ್ನೂ ಒಂದು 2-3 ಮೆಸೇಜ್ ನನ್ಗೆ ಇಷ್ಟ ಆಗಿತ್ತು. ಅದೆಲ್ಲ ಹೇಳ್ಬಾರ್ದು ಪಾಪ, ಅವ್ರು ಹೇಳ್ಬೇಡಿ ಅಂತಾನು ನನ್ಗೆ ಮೆಸೇಜ್ ಹಾಕಿದ್ರು. ಬಟ್ ಅದೆಲ್ಲ ಹೇಳಿದ್ರೆ ಸರಿ ಹೋಗಲ್ಲ ಅನ್ಸುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಾನು ಈ ಮೆಸೇಜ್ ಓದಿದ್ದೀನಿ, ರಿಪ್ಲೈಯೂ ಮಾಡಿದ್ದೀನಿ. ನನ್ನ ಕೈಲಾಗಿದ್ದ ನಾನು ಮಾಡಿದ್ದೀನಿ ಅಷ್ಟೇನೆ. ಬಟ್ ನಾನೇನು ಅಷ್ಟೊಂದು ಹೆಲ್ಪ್ ಮಾಡುವಷ್ಟು ದೊಡ್ಡವಳೇನಲ್ಲ ಗೈಸ್, ಓಕೆನಾ? ಮತ್ತೆ ಇಷ್ಟ ಗೈಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಬಟ್ ಏನಾದರೂ ವೀಡಿಯೋಸಲ್ಲಿ ಚೇಂಜಸ್ ಇದ್ದರೆ ಹೇಳಿ, ನಾನು ಚೇಂಜಸ್ ಮಾಡ್ಕೊತೀನಿ. ಆದಷ್ಟು ಯಾವ ಥರ ಕಂಟೆಂಟ್ ಮಾಡಬೇಕಂತನೂ ಹೇಳಿ, ನಾನು ಮಾಡ್ತೀನಿ, ಓಕೆನಾ? ಬಟ್ ಇನ್ನೂ ಜವಾಬ್ದಾರಿ ಜಾಸ್ತಿನೇ ಆಗ್ತಿದೆ ಗೈಸ್. ಯಾಕಂದರೆ ಯಪ್ಪ, ನನ್ನ ವೀಡಿಯೋಸ್ ಇಂಥವರೆಲ್ಲ ನೋಡ್ತಿದ್ದಾರೆ ಅಂತಂದರೆ ಇನ್ನೂ ಹಾರ್ಡ್ ವರ್ಕ್ ಮಾಡಬೇಕು, ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು, ಇನ್ನೂ ನ್ಯಾಚುರಲ್ ಆಗಿ ಮಾಡಬೇಕು ಅಂತ ನನಗೆ ತುಂಬ ಭಯ ಆಗ್ತಿದೆ. ಇನ್ನೂ ಜವಾಬ್ದಾರಿ ಜಾಸ್ತಿ ಆಗ್ತಿದೆ. ನೋಡೋಣ, ಆದಷ್ಟು ಇನ್ನೂ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ, ಓಕೆನಾ? ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಗೈಸ್.